ನಮಸ್ಕಾರ ಫ್ರೆಂಡ್ಸ್, ರಕ್ಷಿಸಿರಿ ಮನೆ ಚಾನಲ್ಗೆ ನಿಮಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಭಾರತದಲ್ಲಿ ಅನೇಕ ಶಿವ ದೇವಸ್ಥಾನಗಳಿವೆ. ಪ್ರತಿಯೊಂದು ದೇವಸ್ಥಾನಕ್ಕೂ ಕೂಡ ತನ್ನದೇ ಆದಂಥ ಇತಿಹಾಸ, ವೈಶಿಷ್ಟ್ಯ ಮತ್ತು ಪವಿತ್ರತೆ ಇದೆ. ಆದರೆ ನಾವು ಇವತ್ತು ತಿಳ್ಕೊಳ್ಳೋಕೆ ಹೊರಟಿರುವಂಥ ದೇವಸ್ಥಾನ ಮಾತ್ರ ಇದೆಲ್ಲವಕ್ಕಿಂತ ವಿಭಿನ್ನವಾಗಿದೆ. ಯಾಕಂದರೆ ಈ ದೇವಸ್ಥಾನ ವರ್ಷ ಪೂರ್ತಿ ತೆರೆದಿರೋದಿಲ್ಲ. ಇಲ್ಲಿ ಗರ್ಭಗುಡಿಯೇ ಇಲ್ಲ ಮತ್ತು ಗೋಪುರ ಕೂಡ ಇಲ್ಲ. ಇಲ್ಲಿ ಪ್ರಕೃತಿಯೇ ಈ ದೇವಾಲಯದ ಮೇಲ್ಛಾವಣಿಯಾಗಿರುತ್ತೆ. ಹರಿಯುವ ನದಿಯ ಮಧ್ಯದಲ್ಲಿ ಸ್ವಯಂಭೂ ಶಿವನ ಆರಾಧನೆ ನಡೆಯುತ್ತದೆ. ಮತ್ತು ಅತ್ಯಂತ ಆಶ್ಚರ್ಯಕರವಾದ ವಿಷಯ ಅಂದರೆ ಅನೇಕ ಭಕ್ತರು ಈ ಕ್ಷೇತ್ರವನ್ನು ದಕ್ಷ ಪ್ರಜಾಪತಿಯ ಯಜ್ಞ ನಡೆದ ಸ್ಥಳ ಅಂತ ಭಕ್ತಿಭಾವದಿಂದ ನಂಬ್ತಾರೆ. ಹಾಗಾದರೆ ಈ ದೇವಸ್ಥಾನ ಇರೋದಾದರೂ ಎಲ್ಲಿ ಮತ್ತು ಇದರ ಹಿಂದೆ ಇರುವಂತಹ ಪೌರಾಣಿಕ ಕಥೆ ಏನು? ಯಾಕೆ ಈ ದೇವಸ್ಥಾನ ಕೆಲವೇ ದಿನಗಳು ಮಾತ್ರ ತೆರೆದಿರುತ್ತೆ, ಇಲ್ಲಿ ಪೂಜೆ ನಡೆಯುತ್ತೆ? ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹರ ಹರ ಮಹಾದೇವ, ಓಂ ನಮಃ ಶಿವಾಯ. ವಿಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನನಗೆ ಇದರಿಂದ ಹೊಸ ಹೊಸ ವೀಡಿಯೋಸ್ ಹಾಕಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಶಿವನ ದರ್ಶನ ಎಲ್ರಿಗೂ ಆಗಲಿ. ನಾವು ಇವತ್ತು ತಿಳ್ಕೊಳ್ಳೋಕೆ ಹೊರಟಿರೋದು ಕೊಟ್ಟಿಯೂರು ದೇವಸ್ಥಾನ. ಇದು ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯಲ್ಲಿದೆ. ದಟ್ಟ ಹಸಿರು ಕಾಡುಗಳ ಮಧ್ಯೆ ಪಶ್ಚಿಮ ಘಟ್ಟದ ನೈಸರ್ಗಿಕ ಸೌಂದರ್ಯದ ಮಡ್ಲಲ್ಲಿ ಈ ಕೊಟ್ಟಿಯೂರು ದೇವಸ್ಥಾನ ಇದೆ. ಬಾವಳಿ ನದಿಯ ದಡದಲ್ಲಿರುವಂಥ ಅತ್ಯಂತ ಪವಿತ್ರ ಶಿವಕ್ಷೇತ್ರ ಇದಾಗಿದೆ ಅಂತ ಹೇಳಲಾಗುತ್ತೆ. ಇದನ್ನು ದಕ್ಷಿಣ ಕಾಶಿ ಅಂತಲೂ ಕೂಡ ಕರೀತಾರೆ. ಇನ್ನು ನಾವು ಈ ದೇವಸ್ಥಾನಕ್ಕೆ ಹೇಗೆ ಹೋಗೋದು ಅಂತ ನೋಡೋದಾದರೆ 3 ಮಾರ್ಗಗಳಲ್ಲಿ ಹೋಗ್ಬೋದು. ಒಂದು ರಸ್ತೆ ಮಾರ್ಗ ಮತ್ತು ರೈಲ್ನಲ್ಲಿ ಹೋಗ್ಬೋದು, ಹಾಗೆ ವಿಮಾನದಲ್ಲೂ ಕೂಡ ನಾವು ಈ ದೇವಸ್ಥಾನಕ್ಕೆ ಹೋಗ್ಬೋದು. ರಸ್ತೆ ಮೂಲಕ ಹೋಗೋದೇ ಬೆಸ್ಟ್ ಅಂತ ಅನಿಸುತ್ತೆ. ಬೆಂಗಳೂರು, ಮೈಸೂರು, ಹುಣಸೂರು, ಮಡಿಕೇರಿ ಮಾರ್ಗವಾಗಿ ಈ ದೇವಸ್ಥಾನಕ್ಕೆ ಹೋಗ್ಬೋದು. ಬೆಂಗಳೂರಿಂದ ಸರಿಸುಮಾರು 300 ಕಿಲೋಮೀಟ್ರ್ ಇದ್ದು 7 ರಿಂದ 8 ಗಂಟೆಗಳ ಸಮಯನ ತಗೊಳುತ್ತೆ. ಇನ್ನು ನೀವು ರೈಲ್ನಲ್ಲಿ ಏನಾದರೂ ಹೋಗಬೇಕು ಅಂತ ಅಂದ್ಕೊಂಡ್ರೆ ಹತ್ತಿರದ ರೈಲ್ವೆ ನಿಲ್ದಾಣ ಬಂದು ತಲಶ್ಶೇರಿ ಮತ್ತು ಕಣ್ಣೂರು ರೈಲ್ವೆ ನಿಲ್ದಾಣ. ಇಲ್ಲಿಂದ ಸರಿಸುಮಾರು 60 ರಿಂದ 70 ಕಿಲೋಮೀಟ್ರ್ ಆಗುತ್ತೆ ಈ ರೈಲ್ವೆ ನಿಲ್ದಾಣದಿಂದ. ಇಲ್ಲಿಂದ ನೀವು ಬಸ್ಸು ಅಥವಾ ಟ್ಯಾಕ್ಸಿ ಮೂಲಕ ದೇವಸ್ಥಾನಕ್ಕೆ ಹೋಗ್ಬೋದು. ಇನ್ನು ವಿಮಾನದಲ್ಲೂ ಹೋಗಬೇಕು ಅಂದರೆ ಹತ್ತಿರದ ವಿಮಾನ ನಿಲ್ದಾಣ ಬಂದು ಕಣ್ಣೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರುತ್ತೆ. ಈ ನಿಲ್ದಾಣದಿಂದ ದೇವಸ್ಥಾನಕ್ಕೆ ಸರಿಸುಮಾರು 55 ರಿಂದ 60 ಕಿಲೋಮೀಟ್ರ್ ಇದೆ. ಇಲ್ಲಿಂದ ಟ್ಯಾಕ್ಸಿ ಅಥವಾ ಕಾರುಗಳ ಮೂಲಕ ನೀವು ದೇವಸ್ಥಾನನ ತಲುಪ್ಬೋದು. ಇದಿಷ್ಟು ದೇವಸ್ಥಾನ ಎಲ್ಲಿದೆ ಮತ್ತು ನಾವು ಈ ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಇನ್ನು ಈ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಳೋಣ. ಪುರಾಣದ ಪ್ರಕಾರ ದಕ್ಷ ಯಜ್ಞದ ನಂತರ ಬ್ರಹ್ಮ, ವಿಷ್ಣು, ಶಿವ, ದೇವತೆಗಳು, ಋಷಿಗಳು ಮತ್ತು ಅನೇಕ ದೈವಿಕ ಶಕ್ತಿಗಳು ಇಲ್ಲಿ ಒಟ್ಟಾಗಿ ಸೇರಿ ಮಹತ್ವದ ನಿರ್ಧಾರಗಳನ್ನ ತಗೊಂಡ್ರು ಅಂತ ಇಲ್ಲಿನ ಸ್ಥಳೀಯ ಸಂಪ್ರದಾಯ ಹೇಳುತ್ತೆ. ಆದ್ದರಿಂದ ಈ ಕ್ಷೇತ್ರಕ್ಕೆ ಕೊಟ್ಟಿಯೂರು ಎಂಬ ಹೆಸರು ಬಂದಿದೆ ಅಂತ ನಂಬಲಾಗುತ್ತೆ. ಇನ್ನು ಈ ದೇವಸ್ಥಾನದ ಬಗ್ಗೆ ಇರುವಂತಹ ಪೌರಾಣಿಕ ಕಥೆಯನ್ನು ನಾವು ನೋಡೋದಾದರೆ ಈ ಕತೆ ಪ್ರಾರಂಭ ಆಗೋದು ಬ್ರಹ್ಮನ ಮಾನಸ ಪುತ್ರನಾದ ದಕ್ಷ ಪ್ರಜಾಪತಿಯಿಂದ. ದಕ್ಷನು ಮಹಾಯಜ್ಞಗಳನ್ನು ಮಾಡುವ ಶಕ್ತಿಶಾಲಿ ರಾಜನಾಗಿರ್ತಾನೆ. ಆದರೆ ಅವನಲ್ಲಿದ್ದ ಒಂದು ದೊಡ್ಡ ದೋಷ ಅಂದರೆ ಅಹಂಕಾರ. ಅವನ ಮಗಳಾದ ಸತೀದೇವಿ ಪರಶಿವನನ್ನು ತನ್ನ ಪತಿಯಾಗಿ ಪಡೆಯಬೇಕೆಂದು ಕಠಿಣ ತಪಸ್ಸನ್ನು ಮಾಡ್ತಾಳೆ. ಸತೀದೇವಿಯ ಭಕ್ತಿಗೆ ಮೆಚ್ಚಿದ ಶಿವನು ಅವಳನ್ನು ವಿವಾಹನ ಮಾಡಿಕೊಳ್ತಾರೆ. ಆದರೆ ಈ ಮದುವೆ ದಕ್ಷನಿಗೆ ಇಷ್ಟ ಇರಲಿಲ್ಲ. ಯಾವಾಗಲೂ ಭಸ್ಮ ಹಚ್ಕೊಂಡಿರೋದು, ಸ್ಮಶಾನದಲ್ಲೇ ವಾಸ ಇರೋದು ಮತ್ತು ಹುಲಿಯ ಚರ್ಮನ ಧರಿಸ್ಕೊಂಡಿರೋದು, ನಾಗಾಭರಣ ಧರಿಸಿರೋದು, ಈ ಶಿವ ನನ್ನ ಅಳಿಯನ, ಈ ರೀತಿಯಾಗಿ ದಕ್ಷನಿಗೆ ಶಿವನ ಬಗ್ಗೆ ಮನಸ್ಸಿನಲ್ಲಿ ಅಸಮಾಧಾನ ಇತ್ತು ಮತ್ತು ಶಿವನನ್ನು ಅವಮಾನಿಸ್ತಾ ಇರ್ತಾನೆ. ಆದರೆ ಸತೀದೇವಿಗೆ ಶಿವನೇ ಪರಬ್ರಹ್ಮನಾಗಿರ್ತಾರೆ. ಅವಳಿಗೆ ಪತಿಯೇ ದೇವರು. ಇಬ್ಬರೂ ಕೈಲಾಸದಲ್ಲಿ ಸಂತೋಷದಿಂದ ಜೀವನನ ಮಾಡ್ತಾ ಇರ್ತಾರೆ. ದಿನೇ ದಿನೇ ದಕ್ಷನ ಅಹಂಕಾರ ಹೆಚ್ಚಾಗ್ತಾ ಹೋಗುತ್ತೆ. ಒಂದು ದಿನ ದೇವತೆಗಳ ಸಭೆಯಲ್ಲಿ ದಕ್ಷನು ಪ್ರವೇಶನ ಮಾಡ್ತಾನೆ. ಆಗ ಎಲ್ಲರೂ ಕೂಡ ಎದ್ದು ಗೌರವಿಸ್ತಾರೆ. ಆದರೆ
ಶಿವನು ಸಮಾಧಿ ಸ್ಥಿತಿಯಲ್ಲಿ ಇದ್ದ ಕಾರಣ ಎದ್ದು ನಿಲ್ಲಕ್ಕೆ ಆಗಲಿಲ್ಲ. ಇದನ್ನ ದಕ್ಷ ಅವಮಾನ ಅಂತ ಭಾವಿಸ್ತಾನೆ. ಅಂದಿನಿಂದ ಅವನ ಮನಸ್ಸಿನಲ್ಲಿ ಶಿವನ ಮೇಲಿನ ದ್ವೇಷ ಇನ್ನೂ ಹೆಚ್ಚಾಗತೊಡಗುತ್ತೆ. ಒಂದು ದಿನ ಅವನಿಗೆ ಅವನ ಸ್ಥಾನ ತೋರಿಸ್ತೇನೆ ಅಂತ ಹೇಳಿಬಿಟ್ಟು ಸಂಕಲ್ಪನ ಮಾಡ್ಕೊಳ್ತಾನೆ ದಕ್ಷ. ಸ್ವಲ್ಪ ದಿನಗಳ ನಂತರ ದಕ್ಷನು ಭವ್ಯವಾದ ಒಂದು ಮಹಾಯಜ್ಞವನ್ನು ಆಯೋಜನೆ ಮಾಡ್ತಾನೆ. ಇದರಲ್ಲಿ 33 ಕೋಟಿ ದೇವತೆಗಳು, ಋಷಿಗಳು, ಯಕ್ಷರು, ಗಂಧರ್ವರು ಎಲ್ಲರಿಗೂ ಕೂಡ ಆಹ್ವಾನನ ನೀಡ್ತಾನೆ. ಆದರೆ ಪರಶಿವನಿಗೆ ಮಾತ್ರ ಆಹ್ವಾನವನ್ನು ನೀಡೋದಿಲ್ಲ. ಇದೇ ಮುಂದೆ ನಡೆಯಲಿರುವ ಮಹಾಘಟನೆಯ ಆರಂಭವಾಗಿತ್ತು. ಒಂದು ದಿನ ದೇವತೆಗಳೆಲ್ಲರೂ ದಕ್ಷಿಣ ಯಜ್ಞಕ್ಕೆ ಹೋಗುತ್ತಿರುವುದನ್ನು ಕಂಡು ಸತಿದೇವಿಗೆ ಆಶ್ಚರ್ಯ ಆಗುತ್ತೆ. ಅವಳು ಶಿವನನ್ನು ಕೇಳ್ತಾರೆ, ಸ್ವಾಮಿ, ನನ್ನ ತಂದೆಯ ಮನೆಯಲ್ಲಿ ಯಜ್ಞ ನಡೆಯುತ್ತಿದೆ, ನಾವು ಯಾಕೆ ಹೋಗುತ್ತಿಲ್ಲ? ಆಗ ಶಿವನು ಶಾಂತವಾಗಿ ಉತ್ತರವನ್ನು ನೀಡ್ತಾರೆ, ದೇವಿ, ನಮಗೆ ಆಹ್ವಾನ ಬಂದಿಲ್ಲ. ಆಹ್ವಾನವಿಲ್ಲದೆ ಸ್ಥಳಕ್ಕೆ ಹೋಗುವುದು ಯೋಗ್ಯ ಅಲ್ಲ. ಸತೀದೇವಿ ಕೇಳ್ತಾರೆ, ಸ್ವಾಮಿ, ಮಗಳಿಗೆ ತಂದೆ ಮನೆಯ ಆಹ್ವಾನ ಬೇಕೇ? ನಮಗೆ ಆಹ್ವಾನ ಇಲ್ಲದಿದ್ದರೆ ಏನಂತೆ? ನಾವು ನಮ್ಮ ತಂದೆ ಮನೆಯಲ್ಲಿ ನಡೆಯುತ್ತಿರುವಂಥ ಯಜ್ಞಕ್ಕೆ ನಾವು ಹೋಗಬಹುದಲ್ಲವೇ ಅಂತ ಕೇಳ್ತಾರೆ. ಆಗ ಶಿವನು ಶಾಂತವಾಗಿ ಉತ್ತರನ ನೀಡ್ತಾರೆ, ದೇವಿ, ನಮಗೆ ಆಹ್ವಾನ ಇಲ್ಲದಿರುವಂಥ ಜಾಗಕ್ಕೆ ಹೋಗುವುದು ಯೋಗ್ಯವಲ್ಲ. ಆದರೆ ಸತೀದೇವಿಯು ಅವರ ಮಾತನ್ನು ನಿರಾಕರಿಸ್ತಾಳೆ. ಆಹ್ವಾನ ಇಲ್ಲದಿದ್ದರೂ ಕೂಡ ನಾನು ಮಗಳಾಗಿ ಆ ಯಜ್ಞಕ್ಕೆ ಹೋಗುತ್ತೇನೆ ಅಂತ ಹೇಳಿಬಿಟ್ಟು ಸತೀದೇವಿ ಶಿವನಲ್ಲಿ ವಿನಂತಿನ ಮಾಡಿಕೊಳ್ತಾರೆ. ಆಗ ಶಿವನು ಮತ್ತೆ ಎಚ್ಚರಿಕೆಯನ್ನು ನೀಡ್ತಾರೆ, ನೀನು ಅಲ್ಲಿ ಹೋದಾಗ ನಿನಗೆ ಗೌರವ ಅಲ್ಲಿ ಸಿಗದೇ ಇರಬಹುದು, ಹಾಗಾಗಿ ಯೋಚನೆ ಮಾಡಿ ನಿರ್ಧಾರವನ್ನು ತಗೋ ಅಂತ ಹೇಳ್ತಾರೆ. ತನ್ನ ತಂದೆ ಮೇಲಿನ ಪ್ರೀತಿಯಿಂದ ಶಿವನಲ್ಲಿ ವಿನಂತಿಯನ್ನು ಮಾಡಿಕೊಂಡು ಸತೀದೇವಿ ಕೈಲಾಸದಿಂದ ದಕ್ಷ ಯಜ್ಞಕ್ಕೆ ಹೊರಡ್ತಾಳೆ. ಆಕೆ ತೆಗೆದುಕೊಂಡ ಆ ಒಂದು ನಿರ್ಧಾರವೇ ವಿಶ್ವದ ಇತಿಹಾಸವನ್ನು ಬದಲಿಸುವ ಘಟನೆಯಾಗಿ ಪರಿಣಮಿಸಿತು. ಸತೀದೇವಿಯು ತನ್ನ ತಂದೆಯರ ಮನೆಗೆ ಬರ್ತಾರೆ. ಅಲ್ಲಿ ಯಜ್ಞಶಾಲೆ ತುಂಬ ಭವ್ಯವಾಗಿರುತ್ತೆ. ಅಗ್ನಿ ಜ್ವಲಿಸ್ತಾ ಇರುತ್ತೆ. ದೇವತೆಗಳು, ಋಷಿಗಳು, ಯಕ್ಷರು, ಗಂಧರ್ವರು ಎಲ್ಲರೂ ಕೂಡ ಅಲ್ಲೇ ಇರ್ತಾರೆ. ಆದರೆ ಸತೀದೇವಿಯನ್ನು ಕಂಡರೂ ಕೂಡ ದಕ್ಷನು ಯಾವುದೇ ಒಂದು ಸಂತೋಷವನ್ನು ವ್ಯಕ್ತಪಡಿಸೋದಿಲ್ಲ. ತಂದೆಯ ಮುಖದಲ್ಲಿ ಪ್ರೀತಿಯ ಬದಲು ಅಹಂಕಾರ ಎದ್ದು ಕಾಣ್ತಾ ಇರುತ್ತೆ. ಸತೀದೇವಿಯು ವಿನಯದಿಂದನೇ ಕೇಳ್ತಾರೆ, ತಂದೆಯವರೇ, ಇಷ್ಟು ದೊಡ್ಡ ಯಜ್ಞಕ್ಕೆ ಎಲ್ಲ ದೇವತೆಗಳಿಗೆ ಆಹ್ವಾನನ ನೀಡಿದಿರಿ, ಆದರೆ ನನ್ನ ಪತಿ ಪರಶಿವನನ್ನು ಮಾತ್ರ ಏಕೆ ಆಹ್ವಾನಿಸಲಿಲ್ಲ ಅಂತ ಕೇಳಿದಾಗ ದಕ್ಷನು ವ್ಯಂಗ್ಯವಾಗಿ ನಗುತ್ತಾ ಹೇಳ್ತಾನೆ, ಅವನು ದೇವನ ಸ್ಮಶಾನದಲ್ಲೇ ಅಲೆದಾಡುತ್ತಾ ಇರ್ತಾನೆ, ಭಸ್ಮನ ಧರಿಸ್ತಾನೆ, ಕಪಾಲವನ್ನು ಹಿಡ್ದಿರ್ತಾನೆ, ಅವನಿಗೆ ಈ ಯಜ್ಞದಲ್ಲಿ ಸ್ಥಾನ ಇಲ್ಲ. ಈ ಮಾತುಗಳನ್ನು ಕೇಳಿ ಸತಿಯ ಹೃದಯ ಹೊಡೆದು ಚೂರು ಚೂರಾಗುತ್ತೆ. ಅವಳು ಕಣ್ಣೀರು ಹಾಕುತ್ತಾ ಸಭೆಯಲ್ಲಿದ್ದ ದೇವತೆಗಳನ್ನೆಲ್ಲ ನೋಡ್ತಾಳೆ. ಆದರೆ ಯಾರೂ ಕೂಡ ಮಾತನಾಡಲ್ಲ. ಯಾರೂ ಕೂಡ ದಕ್ಷನ ಅಹಂಕಾರವನ್ನು ತಡೆಯೋ ಪ್ರಯತ್ನನ ಮಾಡೋದಿಲ್ಲ. ಅಂದು ಸತೀದೇವಿಯು ದೃಢವಾದ ಮಾತುಗಳಿಂದ ಹೇಳ್ತಾಳೆ, ನನ್ನ ಪತಿಯಾದ ಶಿವನನ್ನು ಅವಮಾನಿಸಿದ ಸ್ಥಳದಲ್ಲಿ ನಾನು ಒಂದು ಕ್ಷಣ ಕೂಡ ಇರಲಾರೆ. ಈ ದೇಹವು ನಿಮ್ಮ ಮಗಳಾಗಿ ಜನಿಸಿದ ದೇಹ. ಇನ್ನು ಮುಂದೆ ಈ ದೇಹವನ್ನು ನಾನು ತ್ಯಜಿಸುತ್ತೇನೆ. ಹೀಗೆ ಹೇಳಿ ಯೋಗಾಗ್ನಿಯಲ್ಲಿ ಪ್ರಜ್ವಲಿಸಿ ತನ್ನ ಪ್ರಾಣವನ್ನು ಪರಮಾತ್ಮನಲ್ಲಿ ಲೀನಗೊಳಿಸ್ತಾಳೆ ಸತೀದೇವಿ. ಇದನ್ನು ಕಂಡು ಯಜ್ಞಶಾಲೆಯಲ್ಲಿದ್ದ ಎಲ್ಲರೂ ಕೂಡ ಬೆಚ್ಚಿ ಬೀಳ್ತಾರೆ. ದೇವತೆಗಳಲ್ಲಿ ಕಣ್ಣೀರು ತುಂಬಿ ಹೋಗುತ್ತೆ. ಆಕಾಶವೇ ಮೌನವಾಗಿ ಹೋಗುತ್ತೆ. ಕೈಲಾಸದಲ್ಲಿ ಧ್ಯಾನದಲ್ಲಿದ್ದ ಪರಮಶಿವನಿಗೆ ಈ ದುಃಖದ ಸುದ್ದಿ ತಲುಪುತ್ತೆ. ಒಂದು ಕ್ಷಣ ಇಡೀ ವಿಶ್ವವೇ ನಿಶ್ಶಬ್ದವಾಗಿ ಹೋಗುತ್ತೆ. ಶಿವನ ಕಣ್ಣುಗಳಲ್ಲಿ ದುಃಖವೂ ಇತ್ತು, ಕೋಪವೂ ಇತ್ತು. ಅವರು ತಮ್ಮ ಜಟೆಯನ್ನು ಭೂಮಿಗೆ ಬಲವಾಗಿ ಬಡಿಯುತ್ತಾರೆ. ಆ ಜಟೆಯಿಂದ ಭಯಂಕರ ಯೋಧನೊಬ್ಬ ಅವತರಿಸ್ತಾನೆ. ಅವನೇ ವೀರಭದ್ರ. ಅವನ ಕಣ್ಣುಗಳು ಅಗ್ನಿಯಂತೆ ಹೊಳೆಯುತ್ತಿದ್ದವು. ಅವನ ರೂಪವನ್ನು ಕಂಡು ದೇವತೆಗಳೇ ನಡುಗಿದರು. ಶಿವನು ಆದೇಶ ನೀಡ್ತಾರೆ, ಹೋಗು, ದಕ್ಷನ ಅಹಂಕಾರವನ್ನು ನಾಶ ಮಾಡು, ಧರ್ಮವನ್ನು ಕಾಪಾಡು. ವೀರಭದ್ರನು ತನ್ನ ಗಣಗಳೊಂದಿಗೆ ಯಜ್ಞಶಾಲೆಗೆ ಬರ್ತಾನೆ. ಭೀಕರ ಗಾಳಿ ಬೀಸುತ್ತೆ. ಅಲ್ಲಿ ಆಕಾಶದಲ್ಲಿ ಮಿಂಚು ಗುಡುಗುತ್ತೆ.
ಯಜ್ಞ ವೇದಿ ನಡುಗತೊಡಗುತ್ತೆ. ಯಜ್ಞದಲ್ಲಿ ಭಾಗವಹಿಸಿದ ಅನೇಕ ದೇವತೆಗಳು ಭಯದಿಂದ ಓಡಿ ಹೋಗ್ತಾರೆ. ವೀರಭದ್ರನು ಯಜ್ಞವನ್ನು ಧ್ವಂಸ ಮಾಡ್ತಾನೆ. ಧ್ವಂಸದ ನಂತರ ವೀರಭದ್ರನು ದಕ್ಷನ ಎದುರು ಬಂದು ನಿಂತ್ಕೊಳ್ತಾನೆ. ಆದರೂ ಕೂಡ ಅಹಂಕಾರದಿಂದ ತುಂಬಿ ತುಳುಕ್ತಾ ಇದ್ದ ದಕ್ಷನು ತನ್ನ ತಪ್ಪನ್ನು ಒಪ್ಕೊಳ್ಳೋದಿಲ್ಲ. ತನ್ನ ತಪ್ಪಿನ ಅರಿವು ಅವನಿಗೆ ಆಗೋದೇ ಇಲ್ಲ. ಆಗ ವೀರಭದ್ರನು ಅವನ ತಲೆಯನ್ನು ಕಡಿದು ಯಜ್ಞಕ್ಕೆ ಅಂತ್ಯವನ್ನು ಇಡ್ತಾನೆ. ಹೀಗೆ ದಕ್ಷನ ಅಹಂಕಾರ ಅಂತ್ಯವಾಗುತ್ತೆ. ಅಹಂಕಾರ ಅನ್ನೋದು ಅಂತ್ಯಕ್ಕೆ ಮೂಲ ಬುನಾದಿ ಅಂತ ಹೇಳ್ಬೋದು. ಯಜ್ಞ ನಾಶವಾದ ನಂತರ ದೇವತೆಗಳು, ಬ್ರಹ್ಮ ಮತ್ತು ವಿಷ್ಣು ಇವರುಗಳೆಲ್ಲರೂ ಕೂಡ ಶಿವನ ಬಳಿಗೆ ಬಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ. ಪ್ರಭು, ದಕ್ಷನ ದೊಡ್ಡ ತಪ್ಪು ಮಾಡಿದ್ದಾನೆ, ಆದರೆ ಲೋಕದ ಹಿತಕ್ಕಾಗಿ ಅವನಿಗೆ ಕ್ಷಮೆ ನೀಡಿ. ಪರಮಶಿವನು ಕೋಪವನ್ನು ಶಮನ ಮಾಡಿಕೊಂಡು ದಕ್ಷನ ದೇಹಕ್ಕೆ ಮೇಕೆಯ ತಲೆಯನ್ನು ಜೋಡಿಸಿ ಮತ್ತೆ ಜೀವನ ನೀಡ್ತಾರೆ. ಆಗ ದಕ್ಷನು ಶಿವನ ಪಾದಗಳಿಗೆ ಬಿದ್ದು ಕ್ಷಮನ ಕೇಳ್ಕೊಳ್ತಾನೆ. ನನ್ನ ತಪ್ಪು ನನಗೆ ಅರಿವಾಯಿತು, ನನ್ನನ್ನು ಕ್ಷಮಿಸಿ ಎಂದು. ಆಗ ಶಿವ ಹೇಳ್ತಾರೆ, ಅಹಂಕಾರವೇ ಮನುಷ್ಯನ ದೊಡ್ಡ ಶತ್ರು, ವಿನಯವೇ ನಿಜವಾದ ಮಹತ್ವ. ಸ್ಥಳೀಯ ಸಂಪ್ರದಾಯದ ಪ್ರಕಾರ ಈ ಮಹಾಘಟನೆಗಳು ನಡೆದ ಪವಿತ್ರ ಕ್ಷೇತ್ರವೇ ಇಂದಿನ ಕೊಟ್ಟಿಯೂರು. ಆದ್ದರಿಂದ ಈ ಕ್ಷೇತ್ರದಲ್ಲಿ ನಡೆಯುವ ಪ್ರತಿಯೊಂದು ಪೂಜೆಯು ದಕ್ಷ ಯಜ್ಞದ ಸ್ಮರಣಾರ್ಥಕವಾಗಿ ಆಚರಿಸಲಾಗುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಈ ಕಾರಣದಿಂದಲೇ ಈ ಕ್ಷೇತ್ರವು ಶಿವಭಕ್ತರಿಗೆ ಅತ್ಯಂತ ಪವಿತ್ರವಾದ ಯಾತ್ರಾ ಸ್ಥಳವಾಗಿದೆ. ಫ್ರೆಂಡ್ಸ್, ಈ ಕೊಟ್ಟಿಯೂರು ಅನ್ನೋದು ತುಂಬ ಪವಿತ್ರವಾದ ಸ್ಥಳ. ಈ ಸ್ಥಳದ ಬಗ್ಗೆ ನಾವು ತಿಳ್ಕೊಳ್ಳೋದು ಇನ್ನೂ ಅನೇಕ ವಿಷಯಗಳಿವೆ. ಈ ಒಂದು ವಿಡಿಯೋದಲ್ಲಿ ಎಲ್ಲ ವಿಷಯಗಳನ್ನು ನಾವು ಕವರ್ ಮಾಡಲಿಕ್ಕಾಗಲ್ಲ. ಮುಂದಿನ ವಿಡಿಯೋದಲ್ಲಿ ಅಕ್ಕರೆ ಕೊಟ್ಟೂರು ಮತ್ತು ಇಕ್ಕರೆ ಕೊಟ್ಟೂರು ನಡುವೆ ಇರುವಂಥ ವ್ಯತ್ಯಾಸ, ಯಾಕೆ ಈ ದೇವಸ್ಥಾನ 20 ದಿನಗಳು ಮಾತ್ರ ತೆರೆದಿರುತ್ತೆ ಮತ್ತು ಯಾವುದೆಲ್ಲ ಆಚರಣೆಗಳು ನಡೆಯುತ್ತೆ, ಹಾಗೆ ಸ್ವಯಂಭೂ ಶಿವಲಿಂಗದ ವಿಶೇಷತೆ ಏನು, ಇದನ್ನು ದಕ್ಷಿಣ ಕಾಶಿ ಅಂತ ಯಾಕೆ ಕರೀತಾರೆ, ಎಲ್ಲವನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹರ ಹರ ಮಹಾದೇವ. ಓಂ ನಮಃ ಶಿವಾಯ.